ಮೊನ್ನೆ ಒಂದು ನಡೆದ ಪ್ರೆಸ್ ಮೀಟಲ್ಲಿ ನೀವು ಚರ್ಚೆ ನಡೆಸ್ತಾ ಇದ್ರಿ ಈ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಹೇಗೆ ಹೇಳಲ್ಲ ಅಂತ. ಅದನ್ನು ನೀವು ಫೇಸ್ ಮಾಡೋದಾದ್ರೂ ಹೇಗೆ ಮಾಡ್ತೀರಾ? ಬೇಕಂತಾನೆ ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ, ಸುಮ್ಮನೆ ಮಾಡ್ತಾರಲ್ಲ, ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು, ಟೈಮ್ ಕೊಡೋಕ್ಕೆ ಹೋಗ್ಬಾರ್ದು, ಅದಕ್ಕೆಲ್ಲ ವರಿ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಸ್ಕ್ರಿಪ್ಟ್ ಸಿಗೋದೇ ತುಂಬ ಕಷ್ಟ, ಒಂದೊಳ್ಳೆ ಕತೆ ಸಿಗೋದು ತುಂಬ ಕಷ್ಟ. ಓಕೆ, ನಾವು ಇಷ್ಟು ವರ್ಷ ಜರ್ನಿ ಮಾಡ್ತಾ ಬರೀ 10-15 ಸಿನಿಮಾ ಮಾಡಿದ್ದೀವಿ. ಬಿಕಾಸ್ ಯಾಕೆ ನನಗೆ ನಂಬಿಕೆ ಬಂದಿದ್ದ ಕತೆಗಳು ಅಷ್ಟೇ. ಯಾವುದೋ ಮಾತಲ್ಲಿ ಅಂದಿದ್ದಕ್ಕನೋ ಏನೋ ಅವ್ರೂರವರೇ ಕರೆದು ನನಗೆ ಬೈದು ಹಂಗೆಲ್ಲ ಮಾತಾಡೋಂಗಿಲ್ಲ ಅಂತ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಇಡೀ ಊರು ನಮ್ಮನ್ನು ನಡೆಸ್ಕೊಂಡವ್ರೆ. ಅವ್ರು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇಡೀ ಮಾರ್ಗೌಡನಹಳ್ಳಿಯ ಜನರಿಗೆ, ಗ್ರಾಮ ಪಂಚಾಯತಿಯವರಿಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸಿದ್ದೇಗೌಡ ಇಷ್ಟೆಲ್ಲ ಫೈಟ್ ಮಾಡ್ತಾನೆ, ಸಿದ್ದೇಗೌಡ ಊರಿಗೋಸ್ಕರ ಯಾರು ಬೇಕಾದ್ರೆ ಎದುರಾಕೋತಾನೆ, ಸಿದ್ದೇಗೌಡ ಬಚ್ಚೇಗೌಡ ಅಂತ ಕ್ಯಾರೆಕ್ಟರ್ ನಿಂತ್ಕೋತಾನೆ ಅಂತಂದಾಗ ಅವ್ನ ಫಿಸಿಕಲ್ ಅಪಿಯರೆನ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವನ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ ಮುಖ್ಯ ಆಗುತ್ತೆ. ಅತಿಯಾಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ಧಿಮಾಕಲೆ ತುಳೆಬಿಸ್ತಾನೆ. ಸರ್ ನಮಸ್ಕಾರ. ಇವತ್ತು ಸಿನಿ ಬೆಂಗಳೂರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಯೋಗ್ಯ ಚಿತ್ರತಂಡದ ಯೋಗ್ಯವಾದ ನಟರ ಜೊತೆ ಇದ್ದೀವಿ. ಸರ್ ನಮಸ್ಕಾರ, ನಿಮಗೆ ಸ್ವಾಗತ ಸರ್. ಸರ್ ಬನ್ನಿ ಸರ್, ಹಂಗೆ ಮಾತಾಡ್ತಾ ಮುಂದೆ ಹೋಗ್ತಾ ಇರೋಣ. ಮಾರ್ಗೌಡನಹಳ್ಳಿಗೆ ನನ್ನೊಂದು ಕನ್ಫೆಷನ್ ಇದೆ ಸರ್ ನಿಮ್ಮ ಹತ್ರ. ಮಾಡ್ಕೊಳಪ್ಪ. ನಾನು ತುಂಬಾ ಮಾಡ್ಕೋಬೇಕು, ನಾನು ಮಾಡಿಲ್ಲ. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ಫುಲ್ ಟು ಸೇ ದಟ್ ನೀವೊಂದು ಲುಸಿಯಾ ಅನ್ನೋ ಒಂದು ಚಿತ್ರನ ಕನ್ನಡ ಚಿತ್ರಕ್ಕೆ ಕೊಟ್ಟಿದ್ದೀರಾ. 2013 ಒಂದು ಅದ್ಭುತವಾದ ಥ್ರಿಲ್ಲರ್ ಮೂವಿ. ಆ ಥರ ಒಂದು ಚಿತ್ರ ಮತ್ತೆ ಬರೋದು ಇನ್ಯಾವುದು ಕನ್ನಡ ಚಿತ್ರರಂಗದಲ್ಲಿ ಬಂದಿಲ್ಲ. ಅದ್ಭುತವಾದ ಮೂವಿ ಸರ್, ಅದು ನನ್ನ ಫೇವ್ರೇಟು. ನಿಮ್ಮ ಮೊದಲನೇ ಚಿತ್ರ ನೋಡಿದೆ ಅದು. ತದನಂತರ ನಿಮ್ಮ ಬಂದಿರೋ ಮೂವಿಗಳನ್ನೆಲ್ಲ ನೋಡ್ತಾ ಬಂದಿದ್ದು ಎಲ್ಲ ಒಂದೊಂದು ಜನರಲ್ಲೇ ನಿಮ್ಮ ಮಿಂಚ್ಕೊತ ಹೋದ್ರಿ. ಹೀರೋ, ಕಳನಟನಾಗಿ, ಕಾಮಿಡಿ ಚಿತ್ರಗಳಲ್ಲಾಗಲಿ ಅಥವಾ ಒಂದಷ್ಟು ವಿಭಿನ್ನ ಪಾತ್ರಗಳನ್ನ ಅನ್ವಯಿಸ್ಕೊಳ್ತಾ ಹೋಗ್ತಾ ಇದ್ರಿ. ಈ ಅಯೋಗ್ಯ ಚಿತ್ರ ನಿಮಗೆ ಮೊದಲನೇದಾಗಿ ಬಂದಾಗ, ಅಯೋಗ್ಯ ಅನ್ನೋ ಒಂದು ಟೈಟಲ್ ಇಟ್ಟಾಗ ನಿಮ್ಮ ಅನಿಸಿಕೆ ಏನಿಸ್ತು ಸರ್? ಅಯೋಗ್ಯ ಆ ಒಂದು ಪದಕ್ಕೆ ನಾನು ನ್ಯಾಯ ಕೊಡೋಕ್ಕಾಗತ್ತಾ? ಅದು ಅಯೋಗ್ಯ ಅನ್ನೋದು ಒಬ್ಬ ದಡ್ಡನ ಒಂದು ಹೆಸರು. ಕ್ಯಾಚಿ ಅದು ತುಂಬಾ ಇಷ್ಟ ಆಯ್ತು ನನಗೆ. ಫಸ್ಟ್ ಟೈಮ್ ಕೇಳ್ತಿದ್ದಂಗೆನೆ ಸಖತ್ತಾಗಿದೆಯಲ್ಲ ಇದು ಅಂತ ಟೈಟ್ಲಿ ಕೇಳಿನೇ ಕಳೆದೋದೆ ನಾನು. ಟೈಟ್ಲಿ ಇಂಟ್ರೆಸ್ಟಿಂಗ್ ಆಗಿದೆ, ಓಕೆ ಕತೆ ಕೇಳೋಣ ಅಂತ ಟೈಟ್ಲಿ ಕೇಳಾದ್ಮೇಲೆ ಕತೆ ಕೇಳಿದ್ದು ನಾನು. ಇಲ್ಲ, ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಅದು ನಮಗೆ ಅಯೋಗ್ಯ ಅನ್ನೋದೊಂದು ನಮ್ಮ ಕಾಲೇಜಲ್ಲಿ ಅಧ್ಯಾಪಕರು ಅಯೋಗ್ಯ ಅಂತ ಏನು ಗೊತ್ತಾ, ಭಾಳ ಪ್ರೀತಿಯಿಂದನೂ ಕರೀತಾರೆ. ಆಮೇಲೆ ಏನಂದ್ರೆ ಭಾಳ ಏನೋ ತರಲೆ ನನ್ನ ಮಕ್ಳಿಗೂ ಕರೀತಾರೆ, ಅಥವಾ ಚೆನ್ನಾಗಿ ಓದ್ತಾರೆ ಅಂದ್ರೂ ಕರೀತಾರೆ, ಈ ಥರ ಎಲ್ಲರೂ ಕರೀತಾರೆ. ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ನಾನು ಒಬ್ಬನ ಕೈಲಾಗಲ್ಲ, ಇನ್ನೊಬ್ಬನ ಯಾರು ಜೊತೆಗೆ ಹಾಕೋತೀನಿ. ಇದು ಅಪ್ಪ ಮಟನೋ ಬರೆಯ ಬಾಬಾ ನೀನು ಒಂಚೂರು ಜಾಯ್ನ್ ಆಗಿ ನಮ್ಮ ಜೊತೆಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಈಗ ನಮ್ಮ ಚಿತ್ರತಂಡದ ಜೊತೆ ನಮ್ಮ ಮಟನ್ ಸರ್ ಬಂದಿದ್ದಾರೆ. ಮಟನ್ ಸಾರು, ಚಿಕನ್ ಸಾರು, ಮಟನ್ ಸಾರು, ಚಿಕನ್ ಸಾರು, ಬೆಣ್ಣೆ, ಮಟನ್ ಸಾರು ಬಂದವ್ರೆ. ಸರ್ ಹೇಗಿತ್ತು ಸರ್ ನಿಮ್ಮ ಈ ಚಿತ್ರದ ಎಕ್ಸ್ಪೀರಿಯನ್ಸು ಈ ಒಂದು ಊರಲ್ಲಿ ಶೂಟ್ ಮಾಡಬೇಕಾದ್ರೆ? ಮತ್ತೆ 8 ವರ್ಷಗಳ ನಂತರ ಅದೇ ಚಿತ್ರನ ಮತ್ತೆ ನೀವು ಮತ್ತೆ ಪಾಲ್ಗೊಂಡು ಈ ಒಂದು ವಾತಾವರಣದಲ್ಲಿ ಶೂಟ್ ಮಾಡಬೇಕಾದ್ರೆ ಹೇಗಿತ್ತು ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸು? ಸೊ 8 ವರ್ಷ ಆದರೂ ಲೊಕೇಶನ್ನು ಹಂಗೆ ಇತ್ತು, ಪಾತ್ರಧಾರಿಗಳು ಹಂಗೆ ಅವರೇ. ಹಾಗಾಗಿ ಮತ್ತೆ ಸಿನಿಮಾ ಕೂಡ ನಿಮಗೆ ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಬೆಣ್ಣೆ ಈಗ ಕೇಳ್ತಾವ್ರ ಪಾಪ, ಇಲ್ಲ ಒಂದು ಉತ್ತರ ಕೊಡು ಬೇಡ. ಸರ್ ನನ್ನ ಒಂದು ಪ್ರಶ್ನೆ ಏನಂದರೆ, ಮೊನ್ನೆ ಒಂದು ನಡೆದ ಪ್ರೆಸ್ ಮೀಟಲ್ಲಿ ನೀವು ಚರ್ಚೆ ನಡೆಸ್ತಾ ಇದ್ರಿ ಈ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಹೇಗೆ ಹೇಳಲ್ಲ ಅಂತ. ಅದನ್ನು ನೀವು ಫೇಸ್ ಮಾಡೋದಾದ್ರೂ ಹೇಗೆ ಮಾಡ್ತೀರಾ? ನೆಗೆಟಿವ್ ಕಾಮೆಂಟ್ಗಳು ಬಂದಾಗಲೂ ಏನಂದರೆ, ನಾನು ಹೇಳೋದು ನಾವು ಅದಕ್ಕೆಲ್ಲ ವರಿ ಮಾಡ್ತಾ ಕೂದಬೇಕಾದ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಜವಾಗ್ಲೂ ಅದು ನೆಗೆಟಿವ್ ಆಗಿದ್ದರೆ, ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಂದಾಗ ಯೋಚನೆ ಮಾಡೋಣ. ಅಂದರೆ ಅವ್ರೇನೋ ತಪ್ಪು, ನೀವು ಹಿಂಗೆ ಮಾಡ್ತಾ ಇರೋದು, ಇನ್ನೇನೋ ಬೆಟರ್ಮೆಂಟ್ ಮಾಡಬೇಕು ಅಂತೇನೋ ಹೇಳಿದಾಗ ಅದೇ ನೆಗೆಟಿವ್ ಕಾಮೆಂಟ್ ಅಲ್ಲ, ಅದನ್ನು ನಾವು ತಿದ್ಕೊಳ್ಳೋಕ್ಕೆ. ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ನಾವೆಷ್ಟು ಅದನ್ನು ಪಾಸಿಟಿವ್ ಮಾಡ್ಕೊತೀವಿ, ಅದು ನಮಗೆ ಸೇರಿದ್ದು. ಇಟ್ಸ್ ಓಕೆ. ಆಮೇಲೆ ಇನ್ನೊಂದೇನು ಗೊತ್ತಾ ನಾನು ಹೇಳಿದ್ದು ಅಂದರೆ, ನಿಮಗೆ ಮನೆ ಒಳಗಡೆ ಕೂತು ನೀನು ಹಂಗೆ ಇಲ್ಲ ಹಿಂಗಿಲ್ಲ, ಅದು ಸರಿ ಮಾಡಬೇಕು ಇದು ಸರಿ ಮಾಡಬೇಕು ಅಂದಾಗ ನಿಮ್ಮೊಂದು ಫೈರ್ ನಿಮ್ಮ ಒಳಗಡೆ ಕ್ರಿಯೇಟ್ ಆಗುತ್ತೆ ಗೊತ್ತಾ. ಅಂದರೆ ಆ ಥರದ್ದು ಸೈಕಾಲಜಿಕಲ್ ಎಫೆಕ್ಟ್ನ ನಾನು ಹೇಳಿದ್ದೆ ಅಷ್ಟೇ. ಅಂದರೆ ಅದರಿಂದ ನಾವು ಪಾಸಿಟಿವ್ ಆಗಿ ಏನು ತೊಗೋಬೇಕು, ಅವರು ಏನು ಎಲ್ಲ ನೆಗೆಟಿವ್ನು ತೊಗೋಬೇಕು ಅಂತಲ್ಲ. ನೆಗೆಟಿವ್ ಅಲ್ಲ, ಕೆಲವು ಕ್ರಿಟಿಕ್ ಮಾಡಿರ್ತಾರೆ. ಹೌದು, ಇದನ್ನೂ ಚೆನ್ನಾಗಾಗ್ಬೋದಾಯ್ತು, ತಪ್ಪಲ್ಲ ಅದು. ಓಕೆ ಫೈನ್, ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು, ಇನ್ನೂ ಬೆಟರ್ಮೆಂಟ್ ಮಾಡ್ಬೋದಾಯ್ತು ಅಂತ ಏನೋ ಹೇಳ್ತಾರಲ್ಲ, ಇದನ್ನು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಬೇಕಂತಲೇ ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ, ಸುಮ್ಮನೆ ಮಾಡ್ತಾರಲ್ಲ, ಅದಕ್ಕೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು, ಟೈಮ್ ಕೊಡೋಕ್ಕೆ ಹೋಗ್ಬಾರ್ದು, ಅದಕ್ಕೆಲ್ಲ ವರಿ ಮಾಡೋಕ್ಕೆ ಹೋಗ್ಬಾರ್ದು. ಅದನ್ನು ನಾನು ನೋಡೋದೇ ಇಲ್ಲ. ಆದಷ್ಟು ನಾನು ಆ್ಯಕ್ಚುಲಿ ಕಮೆಂಟ್ಗಳನ್ನ ನೋಡಲ್ಲ. ನೀವು ಅಲ್ಲಿ ಒಂದು ಫೋಟೋ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ, 10,000 ಲೈಕ್ಸ್ ಬಿದ್ದಿರುತ್ತೆ ಅಥವಾ 5,000 ಲೈಕ್ ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 2 ಕಮೆಂಟ್ ನೆಗೆಟಿವ್ ಬಂದಿರುತ್ತೆ. 2ಕ್ಕೆ ತಲೆ ಕೆಡಿಸ್ಕೋತೀರಾ, ಇಲ್ಲಿ 5,000 ಜನದ ಬಗ್ಗೆ ಯೋಚನೆ ಮಾಡ್ತೀರಾ? 5,000 ಬಗ್ಗೆ ಯೋಚನೆ ಅಷ್ಟೇ ಸರ್, ದಟ್ಸ್ ಆಲ್. ಅಯೋಗ್ಯ ಒನ್ನೆಯಲ್ಲಿ ಸಿದ್ದೇಗೌಡರು ಪ್ರೆಸಿಡೆಂಟ್ ಆಗಿ ಇನ್ನೇನು ಹತ್ರ ಬರಬೇಕು ಅನ್ನೋ ಪಾರ್ಟಿಗೆ ನಿಲ್ಸಿದ್ದೀರಾ. ಪಾರ್ಟ್ 2 ಅಲ್ಲಿ ಸಿದ್ದೇಗೌಡರು ಪ್ರೆಸಿಡೆಂಟ್ ಆಗಿ ಊರ್ನ ಆಳ್ವಿಕೆ ಮಾಡ್ತಾರಾ ಅಥವಾ ಏನು? ಅದೇ ಪ್ರಶ್ನೆ.
ಅದೇ ಒಂದು ಅದೊಂದು ಕಾದಿದೆ ಸರ್ ಎಲ್ಲರಿಗೂ. ಪ್ರಶ್ನೆ ಉತ್ತರ ಎರಡು ನೀನೇ ಹೇಳ್ತೀಯ. ಇಲ್ಲ ಸರ್ ಅದು ಸರ್ ಈಗ ಚಿತ್ರದಲ್ಲಿ ಅನೇಕ ಕ್ಯಾರೆಕ್ಟರ್ಗಳು ಬರ್ತಾ ಇರುತ್ತೆ. ಈಗ ಮಟನ್, ಬೆಣ್ಣೆ, ಮತ್ತೆ ಹೊಸ ಕ್ಯಾರೆಕ್ಟರ್ ಎಲ್ಲ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಸರ್? ಈಗ ಹೊಸ ಹೊಸ ಕ್ಯಾರೆಕ್ಟರ್ಗಳು ಬರ್ತಾ ಇರೋದು ಇದೆ. ಆಗಸ್ಟ್ 7 ಕಥೆಗೆ ಸೂಕ್ತವಾಗಿ ಇರ್ತವೆ. ಹಾ ಸರ್. ಗೆಸ್ಟ್ ಕ್ಯಾರೆಕ್ಟರ್ ಯಾರಾದ್ರೂ ಬರ್ತಾ ಇದ್ದಾರೆ ಸರ್? ಆಗಸ್ಟ್ 7 ಗೆಸ್ಟ್ ಕ್ಯಾರೆಕ್ಟರ್ ಆಗಸ್ಟ್ 7 ಆಗಸ್ಟ್ 7 ಆಗ ಅಲ್ಲ, ಗೆಸ್ಟ್ ಕ್ಯಾರೆಕ್ಟರ್ಗಳಿದೆ, ಸ್ಪೆಷಲ್ ಅಪಿಯರೆನ್ಸ್ಗಳಿದೆ. ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಹೇಳಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸ್ಪೆಷಲ್ ಅಪಿಯರೆನ್ಸ್ ಒಂದು ಸ್ವಲ್ಪ ಅದು ಏನಂತಾರೆ ಸರ್ಪ್ರೈಸ್ ಎಲಿಮೆಂಟ್ಸ್. ಸರ್ ಈಗ ನೀವು ಮೂವಿ ಮಾಡಬೇಕಾದ್ರೆ ತುಂಬ ಕಷ್ಟವಾದ ಒಂದು ಶೂಟಿಂಗ್ ಅನಿಸಿದ್ದು ಅಥವಾ ಯಾವ್ದಾನ ಒಂದು ನೆನಪಿರೋವಂಥದ್ದು ಯಾವ್ದಾನ ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ ಶೂಟಿಂಗ್? ಕಷ್ಟ ಅಂತ ಏನಿಲ್ಲಪ್ಪ, ನಮಗೆಲ್ಲ ಏನು ಗೊತ್ತಾ, ಸಿನಿಮಾ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪ್ರೊಫೆಷನ್ದು. ಕಷ್ಟ ಎಲ್ಲ ಪ್ರೊಫೆಷನಲ್ಲೂ ಇರುತ್ತೆ, ನಮ್ಮ ಪ್ರೊಫೆಷನಲ್ಲೂ ಇರುತ್ತೆ. ನಾವು ಸಿನಿಮಾ ಮಾಡ್ತಾ ಇದ್ದಾಗ ಶ್ರದ್ಧೆಯಿಂದ ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕೋ, ಅದರ ಅದೇನು ಕೇಳುತ್ತೋ, ಅದರ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಎಫರ್ಟ್ ಹಾಕಿ ಸಿನಿಮಾ ಮಾಡ್ತಾಯಿದ್ದೀವಿ, ಸಿನಿಮಾ ಮಾಡಿದ್ದೀವಿ. ಕಷ್ಟ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನಮಗೆ ಸಿನಿಮಾ ಅನ್ನೋದು ಇಷ್ಟ, ನಮ್ಮ ಜೀವನದ ಅವಿಭಾಜ್ಯ ಅಂಗ ಸಿನಿಮಾ. ನಾವು ತುಂಬ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರೋದು ಈ ಪ್ರೊಫೆಷನ್ನ. ಹಾಗಾಗಿ ಇದು ಕಷ್ಟ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಶೂಟಿಂಗ್ ಇದ್ದಷ್ಟು ಖುಷಿ ನಮಗೆ, ಕೆಲಸ ಮಾಡಿದಷ್ಟು ಖುಷಿ ನಮಗೆ, ಕಾಯಕವೇ ಕೈಲಾಸ. ಸರ್ ಇದು ಆಲ್ಮೋಸ್ಟ್ ಆಗಲೇ ಒಂದು 8 ವರ್ಷದ ಆಗದೆ ಮುಂಚೆ ಆದಮೇಲೆ ಬರ್ತಾರೋ ಒಂದು ಫಿಲಮ್ ಆಗಿದ್ದರಿಂದ ಆಗಿದ್ದಿದ್ದು ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿ ಈಗ ನೀವೊಂದು ಫಿಸಿಕಲಿ ಚೇಂಜ್ ಆಗಿದ್ದೀರಾ ತುಂಬ. ಆ ಒಂದು ಅಯೋಗ್ಯ 1 ಇದ್ದಿದ್ದಕ್ಕಿಂತ ಅಯೋಗ್ಯ 2 ತುಂಬ ಬಲಿಷ್ಠವಾಗಿ ಸ್ವಲ್ಪ ಬಾಡಿ ಬಿಲ್ಡರ್ ಆಗಿ ಕಾಣಿಸ್ತಾ ಇದ್ದೀರಾ. ಸ್ವಲ್ಪ ಚೆನ್ನಾಗಿದೆ, ಒಳ್ಳೇದಾಯ್ತಲ್ಲ. ಇಲ್ಲ ಸರ್, ಅದೇ ಡೆವಲಪ್ಮೆಂಟ್ ಕಾಣಿಸಿದೆ. ಅದಕ್ಕೆ ನೀವು ಆ ಒಂದು ಇಷ್ಟು ಕ್ಯಾರೆಕ್ಟರ್ ಚೇಂಜ್ ಅಲ್ಲ, ಆ ಕ್ಯಾರೆಕ್ಟರ್ಗೆ ಏನಂದರೆ ಈಗ ಅವನು ಅನ್ನಿಸ್ಬೇಕಲ್ಲ, ಆ ನಂಬಿಕೆ ಬರಬೇಕಲ್ಲ. ಸಿದ್ದೇಗೌಡ ಇಷ್ಟೆಲ್ಲ ಫೈಟ್ ಮಾಡ್ತಾನೆ, ಸಿದ್ದೇಗೌಡ ಊರಿಗೋಸ್ಕರ ಯಾರನ್ನ ಬೇಕಾದ್ರೆ ಎದುರಾಕೋತಾನೆ, ಸಿದ್ದೇಗೌಡ ಬಚ್ಚೇಗೌಡ ಅಂತ ಕ್ಯಾರೆಕ್ಟರ್ಗಡೆ ನಿಂತ್ಕೋತಾನೆ ಅಂತಂದಾಗ ಅವ್ನ ಫಿಸಿಕಲ್ ಅಪಿಯರೆನ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವನ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಅದೆಲ್ಲದನ್ನು ನೋಡಿಕೊಂಡು ಈ ಪಾತ್ರಕ್ಕೋಸ್ಕರ ಏನು ತಯಾರಿ ಮಾಡಬೇಕು, ಆ ಪಾತ್ರ ಏನು ಕೇಳುತ್ತೆ, ಅದರ ಅವಶ್ಯಕತೆ ಏನಿದೆಯೋ ಅದನ್ನು ಮಾಡಿದ್ದೀನಿ ಅಷ್ಟೇ ಸರ್. ಸರ್ ಈ ಒಂದು ಚಿತ್ರಕ್ಕೆ ಇನ್ನೊಂದು ಸೀಕ್ವೆಲ್ ಬೇಕು ಅಂತ ಏನಕ್ಕೆ ಡಿಸೈಡ್ ಮಾಡಿದ್ದು ಸರ್ ನೀವು? ಅಂದರೆ ಅವ್ರ ಕತೆ ಹೇಳಿದಾಗ ಒಂದು ನನಗೆ ಮಹೇಶ್ ಕತೆ ಮಾಡಿದ್ದು, ಅವ್ರ ಕತೆ ಮಾಡಿದಾಗ ನನಗೆ ಹೇಳಿದಾಗ ಕತೆ ಸೀಕ್ವೆಲ್ ಬೇಕು ಅಂತ ಡಿಸೈಡ್ ಮಾಡಿದ್ದಲ್ಲ ಇದು. ಆ ಕತೆ ಕೇಳಿದಾಗ ವಾವ್ ಅನ್ನಿಸ್ತು ನನಗೆ. ವಾವ್ ಅಂದರೆ ಅಯೋಗ್ಯ 1 ಎಷ್ಟು ಚೆನ್ನಾಗಿ ಬರೆದಿದ್ರು, 2 ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಇದನ್ನು ಮಾಡಲೇಬೇಕು, ಬಿಡಬಾರ್ದು. ಅಂದರೆ ಜನರಿಗೆ ಇದನ್ನು ತಲುಪಿಸ್ಬೇಕು. ಒಂದು ಸ್ಕ್ರಿಪ್ಟ್ ಸಿಗೋದೇ ತುಂಬ ಕಷ್ಟ, ಒಂದೊಳ್ಳೆ ಕತೆ ಸಿಗೋದು ತುಂಬ ಕಷ್ಟ. ಓಕೆ, ನಾವು ಇಷ್ಟು ವರ್ಷ ಜರ್ನಿ ಮಾಡ್ತಾ ಬರೀ 10-15 ಸಿನಿಮಾ ಮಾಡಿದ್ದೀನಿ. ಬಿಕಾಸ್ ಯಾಕೆ ನನಗೆ ನಂಬಿಕೆ ಬಂದಿದ್ದ ಕತೆಗಳು ಅಷ್ಟೇ. ಅದರಲ್ಲಿ ಕೆಲವು ಸೋತಿದ್ದೀವಿ, ಕೆಲವು ಗೆದ್ದಿದ್ದೀವಿ. ಬಟ್ ಎಗೇನ್ ಈ ಕತೆ ಕೇಳಿದಾಗ ಎಗೇನ್ ಈ ಸಿನಿಮಾ ಜನಕ್ಕೆ ಇಷ್ಟ ಆಗುತ್ತೆ, ಮತ್ತೆ ನಾವು ಗೆಲ್ತೀವಿ ಅನ್ನೋ ನಂಬಿಕೆ, ಆ ನಂಬಿಕೆ ಮೇಲೆ ಮತ್ತೆ ಸೀಕ್ವೆಲ್ ಮಾಡಿದ್ವಿ. ಫೈಟ್ಸ್ ಆಗಲಿ ಅಥವಾ ಒಂದು ಸಾಂಗ್ಗಳಾಗಲಿ ಅದೆಲ್ಲ ಇಲ್ಲೇ ಊರಲ್ಲೇ ಶೂಟ್ ಆಗಿರೋದು ಸರ್ ಅಥವಾ ಬೇರೆ ಬೇರೆ ಪ್ಲೇಸ್ಗಳೆಲ್ಲ ಎಲ್ಲಾದರೂ ಬೇರೆ ಬೇರೆ ಕಡೆ ಎಲ್ಲ ಶೂಟ್ ಮಾಡಿ? ಇದೇ ಊರಿನ ಸುತ್ತಮುತ್ತ ಮಾಡಿದ್ವಿ, ಎಲ್ಲೂ ಹೊರಗಡೆ ಹೋಗಿಲ್ಲ. ಸಾಂಗ್ ಮಾತ್ರ ಮೈಸೂರು. ಒಂದು ಸೀನು, 1-2-3 ಸೀನಿಗೆ ಗೋವಾದಲ್ಲಿ ಮಾಡಿದ್ದೀವಿ. ಅದು ಬಿಟ್ಟರೆ ಎಲ್ಲೂ ಆಚೆ ಹೋಗಿಲ್ಲ. ಅದೇ ಊರು, ಅದೇ ಪಾತ್ರಗಳು. ಎಕ್ಸೈಟ್ಮೆಂಟ್ ಸೀನ್ ಒಂದಿದೆ, ಇದೆ ಇವ್ರದೇ ಯಜಮಾನ್ರದೆ. ನನ್ನ ಸಿನಿಮಾ, ನನ್ನ ಫೇವ್ರೆಟ್ ಸೀನು ಅದು. ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೂ ತುಂಬಾ ಇಷ್ಟ ಆಗುತ್ತೆ ಇವ್ರ ಸೀನ್. ಈ ಅಯೋಗ್ಯ 2ಗೆ ಹೊಸ ಸೈಡ್ ಏನಾದರೂ ಹೊಸ ಡೆವಲಪ್ಮೆಂಟ್ ಏನಾದರೂ ಕಾಣಲಿದೆಯಾ ಅಥವಾ ಹಳೆ ಕ್ಯಾರೆಕ್ಟರೇ ಕಂಟಿನ್ಯೂ ಆಗುತ್ತೆ ಅನ್ನೋದು ಏನಾದರೂ ಇದೆಯಾ ಸರ್? ಇಲ್ಲ, ಸಿದ್ದೇಗೌಡ ಕ್ಯಾರೆಕ್ಟರ್ ಸಿದ್ದೇಗೌಡ ಹಂಗೆ ಕಂಟಿನ್ಯೂ ಆಗ್ತಾನೆ. ಅವನೇನಿದ್ದ, ಎಲ್ಲಿಂದ ಕತೆ ನಿಂತಿತ್ತೋ, ಅವ್ನ ಮದುವೆ ಆಗಿದೆ ಈಗ. ಆ ಮದುವೆಯಿಂದ ಮತ್ತೆ ಕತೆ ಕಂಟಿನ್ಯೂ ಆಗುತ್ತೆ. ನೀವು ಮಟನ್ ಮತ್ತು ಬೆಣ್ಣೆ ಆಗ ಒಂದು ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿದೆ ಸರ್. ಆ ಟೈಮ್ ಕಾಮಿಡಿ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಈ ಚಿತ್ರದಲ್ಲಿ ಈಗ ಅವ್ರು ಮದುವೆ ಆಗಿದ್ದಾರೆ ಸರ್, ನಿಮಗೂ ಇದರಲ್ಲಿ ಏನು ಸರ್, ಈಗ ನೀವು ಮದುವೆ ಆದ್ರೂ ಅವ್ರ ಜೊತೆ ಇದ್ಕೊಂಡು ಎಲ್ಲ ಅವ್ರ ಜೊತೆ ಓಡಾಡ್ಕೊಂಡು ಮದುವೆ ಆದ್ಮೇಲೆ ಫ್ರೆಂಡ್ಸ್ಗಳೆಲ್ಲ ಬಿಟ್ಬಿಡ್ತಾರೆ ಅಂತ ಸರ್ ಎಷ್ಟೊಂದು ಜನ ಆಗಿದ್ದಾರೆ ಸರ್. ಈಗ ಏನಂದ್ರೆ ಹೆಂಡತಿ ಮಾತು ಕೇಳ್ಕೊಂಡು ಅವ್ರ ಜೊತೆ ಎಲ್ಲ ಸೇರ್ಬೇಡ, ಏನದು ಹೆಸರು ಮಟನ್ ಬೆಣ್ಣೆ ಆ ಥರ ಈ ಥರ ಅಂತ ಎಲ್ಲ ಯಾಕಂದ್ರೆ ಹೆಂಡ್ತೀರ ಇರಲ್ಲ ಇವ್ರಿಗೆ ಪಿಕ್ಚರ್ ಅಲ್ಲಿ. ಯಾಕೆ ಇರಲ್ಲ ಅಂತ ಹೇಳ್ತಾವ್ರೆ ಅಂದ್ರೆ ಅವ್ರು ಇಲ್ಲ, ನಮ್ಮ ಮೆಂಟಲ್ ಆತರ ಇಲ್ಲ. ಸಿದ್ದೇಗೌಡ ಬಿಟ್ಟು ಬರಲೇಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಅಲ್ಲೇ ಕಟ್ಕೊಂಡು ಅಲ್ಲೇ ಇದ್ಬಿಡು ಅಂತ, ಸಂಸಾರ ಅಲ್ಲೇ ಮಾಡ್ಕೊಂಡಿದ್ರು ಅಂತ ಹೇಳೋರೆ. ಹಬ್ಬ ಮತ್ತೆ ಹಬ್ಬದ ವಾತಾವರಣ ಪೆಂಡಲ್ ಹಾಕಿದ್ರು. ಪ್ರತಿ ಸರಿ ಬಂದಾಗೆಲ್ಲ ಜನಗಳು ಎಲ್ಲ ನೋಡೋ ಅಷ್ಟು ಖುಷಿ ಆಗ್ತಾ ಇತ್ತು. ಈ ಶೂಟಿಂಗ್ ಆಗಲಿ ಇನ್ನೊಂದಾಗ್ಲಿ ಮತ್ತೆ ಎಲ್ಲ ಜನ ಖುಷಿ ಪಡ್ತಾ ಇದ್ರಂತೆ ಸರ್. ಒಂಥರ ನಮ್ಮವರೇ ನಮ್ಮ ಜೊತೆಲೆ ಇದ್ದರೋಷ್ಟು ಬೆರ್ತಿರೋ ಅಂತ ಒಂದು ಸಂತೋಷ ಇತ್ತು ಅಂತ ಹೇಳ್ತಾ ಇದ್ರು ಸರ್. ಅದ್ರ ಬಗ್ಗೆ ನೀವೇನು? ಮಾರಗೌಡನಲ್ಲಿ ಜನ ಅವರಿಗೆ ನಿಜವಾಗ್ಲೂ ಹೇಳಬೇಕು, ಪಾಪ ಮನೆಯಿಂದಲ್ಲಿ ನಮ್ಗೆ ಎಲ್ಲಿ ಬೇಕು ಅಲ್ಲ ಹೋಗಿ ಶೂಟಿಂಗ್ ಮಾಡಿದ್ದೀವಿ. ನಮ್ಗೆ ಯಾವ ಜಾಗ ಬೇಕು ಶೂಟಿಂಗ್ ಮಾಡಿದ್ದೀವಿ. ಯಾಕೆ ಇಲ್ಲಿ ಮಾಡ್ತಾಯಿದ್ದೀರಾ, ಯಾಕೆ ಮಾಡ್ತಾಯಿಲ್ಲ, ಏನೂ ಕೇಳಿಲ್ಲ. ಎಲ್ಲದಕ್ಕೂ ಕೋಪ್ರೇಟ್ ಮಾಡಿದ್ದಾರೆ. ಪ್ರತಿಯೊಂದು ಮನೆಯವ್ರೂ ಸ್ವಂತ ನಮ್ಮನ್ನು ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ, ನಮ್ಮ ಮನೆಯವ್ರ ಥರ ಟ್ರೀಟ್ ಮಾಡಿದ್ದಾರೆ, ನಮ್ಗೆ ಹರಿಸಿದ್ದಾರೆ, ನಮ್ಮ ಒಳ್ಳೇದಾಗಲಿ ಅಂತ ಜೊತೆ ನಿಂತ್ಕೊಂಡವ್ರೆ. ಇಡೀ ಊರನ್ನೇ ನಮ್ಮ ಸಿನಿಮಾ ಶೂಟಿಂಗ್ಗೋಸ್ಕರ ಕೊಟ್ಟವ್ರೆ. ಇದೊಂಥರ ಇಡೀ ಊರಿಗೂರನ್ನೇ ಸೆಟ್ ಆಗ್ತಂಗೆ. ಯಾರು ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಇಲ್ಲ ನಮಗೆ. ಅಂದರೆ ಹೆಚ್ಚು ಕಡಿಮೆ ನಾವು 106 ದಿವಸ ಶೂಟಿಂಗ್ ಮಾಡಿದ್ದೀವಿ. ಅಯೋಗ್ಯ 1-2 ಸೇರಿದ್ರೆ ತಿಂಗಳಾನುಗಟ್ಟಲೆ ಕೆಲಸ ಮಾಡಿದ್ದೀವಿ. ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನಮಗೆ
ಏನು ಯಾರೋ ಒಂದ್ಸಲ ಯಾರೋ ಸುಮ್ಮನೆ ಯಾವುದೋ ಮಾತಲ್ಲಿ ಏಯ್ ಅಂದಿದ್ದಕ್ಕನೋ ಏನೋ ಅವ್ರೂರವರೇ ಕರೆದು ಅವ್ನಿಗೆ ಬೈದು ಹಂಗೆಲ್ಲ ಮಾತಾಡಂಗಿಲ್ಲ ಅಂತ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಇಡೀ ಊರು ನಮ್ಮನ್ನು ನಡೆಸ್ಕೊಂಡವ್ರೆ. ಅವ್ರು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇಡೀ ಮಾರ್ಗೌಡ್ನಹಳ್ಳಿಯ ಜನರಿಗೆ, ಗ್ರಾಮ ಪಂಚಾಯತಿಯವರಿಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಯಾವುದೋ ಒಂದು ಊರನ್ನು ಒಂದು ಜಿಲ್ಲೆನೋ ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರ ಕ್ಯಾರೆಕ್ಟ್ರನ್ನು ಅವ್ರು ಯಾವ ಥರ ಜನ ಅಂತ. ಆ ಊರೊಳಗಡೆ ಹೋದಾಗ ಗೊತ್ತಾಗುತ್ತೆ ಜನ ಎಷ್ಟು ಒಳ್ಳೆಯವರು, ಅವ್ರ ನಡತೆ ಏನಿದೆ, ಅವ್ರ ಕಲ್ಚರ್ ಏನಿದೆ ಅಂತ. ಹಾಗೆ ಮಂಡ್ಯ ಭಾಗ ಆಗಲಿ, ಯಾವುದೇ ಭಾಗ ಆಗಲಿ, ಯಾವುದೋ ಒಂದು ಭಾಗಕ್ಕೆ ಯಾವುದೋ ಒಂದು ವ್ಯಕ್ತಿಗಳಿಂದ, ಒಂದು ಕ್ಯಾರೆಕ್ಟ್ರಿಂದ ಆ ಇಡೀ ಊರಿಗೇ ನಾವು ಒಂದು ಹೆಸರು ಹಿಡಿದು ಕರೆಯೋಕ್ಕಾಗಲ್ಲ. ಇವ್ರು ಹಿಂಗೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಎಲ್ಲ ಕಡೆನೂ ಎಲ್ಲ ಭಾಗದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಓಕೆ, ಈಗ ಇದೇ ಊರು ತಗೊಳ್ಳಿ, ಎಷ್ಟು ಕೋಪ್ರೇಟ್ ಮಾಡಿದ್ರು ನಮಗೆ, ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ನಮ್ಮನ್ನ. ದಟ್ಸ್ ಆಲ್. ಟೋಟಲಿ ಚಿತ್ರದಲ್ಲಿ ಎಷ್ಟು ಸಾಂಗ್ಗಳು ಬರುತ್ತೆ, ಎಷ್ಟು ಫೈಟ್ಗಳು ಬರುತ್ತೆ? 2-3 ಫೈಟ್ಸ್ ಇದೆ, ಸಕ್ಕತ್ತಾಗಿ. ಸಾಂಗ್ ಇದಾವೆ, ಮಾಡಿದೀವಿ ಸಾಂಗ್ಸ್ ಎಕ್ಸ್ಟ್ರಾಡಿನರಿ. ಹರ್ಷ ಮಾಸ್ಟ್ರು, ಸಂತು ಮಾಸ್ಟ್ರು, ಮೋಹನ್ ಮಾಸ್ಟ್ರು, ಸಂತು. ಈ ಸತಿ ಎಲ್ಲಾ ಸಾಂಗಲ್ಲಿ ಇದೀವಿ ನಾವು. ಒಂದ್ ಸಾಂಗ್ ಸರ್ ಒಂದೇ ಒಂದು ಡೈಲಾಗ್ ಬರ್ಬೋದಾ? ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ಧಿಮಾಕಲೆ ಧೂಳೆ ಬಸ್ತಾನೆ. ಗುಡ್ ನೈಟ್. ಮತ್ತಷ್ಟು ಸುದ್ದಿಗಳಿಗೆ ಸಿನಿ ಬೆಂಗಳೂರನ್ನ ನೋಡ್ತಾ ಇರಿ. ನಮ್ಮ ಅಯೋಗ್ಯ 2 ಸಿನಿಮಾ ಇದೇ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತದೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಮ್ಮನ್ನು ಹರಿಸಿ. ಥ್ಯಾಂಕ್ ಯು.